ದೇವಾಧಿದೇವ ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥ ಭಗವಾನರಿಗೆ ಜೈ. ಸಂತ ಶಿರೋಮಣಿ ಅಧ್ಯಾತ್ಮ ಸರೋವರದ ರಾಜಹಂಸ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರಿಗೆ ಜೈ. ಅಭೀಕ್ಷ್ಣ ಜ್ಞಾನೋಪಯೋಗಿ ಮುನಿಶ್ರೀ ಪ್ರಣಮ್ಯ ಸಾಗರ ಮಹಾರಾಜರಿಗೆ ಜೈ. ವಾತ್ಸಲ್ಯಮೂರ್ತಿ ಆಚಾರ್ಯ ಶ್ರೀ ಪುಣ್ಯಸಾಗರ ಮಹಾರಾಜರಿಗೆ ಜೈ. ಎಲ್ಲರಿಗೂ ಜೈ ಜಿನೇಂದ್ರ ಮತ್ತು ವಂದನಾ. ವಿದ್ಯಾ ಸಂತು ಜೈನ ಚಾನೆಲ್ಲಿಗೆ ತಮಗೆಲ್ಲ ಸ್ವಾಗತ. ಬನ್ನಿ ಈಗ ಗ್ರಂಥರಾಜ ತತ್ವಾರ್ಥ ಸೂತ್ರದ ಸ್ವಾಧ್ಯಾಯ ಪ್ರಾರಂಭಿಸೋಣ. ಈಗ ಮೊದಲನೇ ಅಧ್ಯಾಯದ 2ನೆಯ ಸೂತ್ರ ಹೀಗಿದೆ: ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಇದರ ಅನ್ವಯಾರ್ಥ: ತತ್ವಾರ್ಥದ ಶ್ರದ್ಧೆ ಮಾಡುವುದೇ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಅಂದರೆ ಶ್ರದ್ಧೆ. ಯಾವುದರ ಶ್ರದ್ಧೆ? ತತ್ವಾರ್ಥದ ಮೇಲಿನ ಶ್ರದ್ಧೆ. ಈ ಸೂತ್ರದಲ್ಲಿ 3 ಅಂಶಗಳಿವೆ. ಲಕ್ಷ್ಯ ಅಥವಾ ಕಾರ್ಯ ಅಂದರೆ ಸಮ್ಯಕ್ ದರ್ಶನ, ಪ್ರತೀತಿ ಅಂದರೆ ಶ್ರದ್ಧೆ, ಅಧಿಕರಣ ಅಂದರೆ ತತ್ವಾರ್ಥಗಳ ಮೇಲೆ ಶ್ರದ್ಧೆ. ಸಮ್ಯಕ್ ಶ್ರದ್ಧೆ ಅಂದರೆ ಪ್ರಶಂಸನೀಯ ಅಥವಾ ಸಮೀಚೀನ ಅಥವಾ ಶುದ್ಧ, ಅಂದರೆ ಯಾವುದು ಮೋಕ್ಷ ಮಾರ್ಗದಲ್ಲಿ ಮಾತ್ರ ಉಪಯೋಗಿ ಇದೆ. ಹಾಗಾದರೆ ಇದೇ ಸಮ್ಯಕ್ ದರ್ಶನದ ಪರಿಭಾಷೆಯೇ? ಇದನ್ನು ವಿವರವಾಗಿ ತಿಳಿಯೋಣ ಬನ್ನಿ. ಪರಿಭಾಷೆ ಎಂದರೆ ಲಕ್ಷಣ. ಲಕ್ಷಣ ಅಥವಾ ಪರಿಭಾಷೆ ಯಾವಾಗಲೂ ವಿಶಿಷ್ಟವಾಗಿರುತ್ತದೆ. ಲಕ್ಷಣದಿಂದ ಲಕ್ಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ. ಪರಿಭಾಷೆಯು ಮೂಲಗುಣಗಳ ಮೇಲೆ ಆಧಾರಿತವಾಗಿರುತ್ತದೆ. ಇವುಗಳಿಲ್ಲದೆ ವಸ್ತುವೇ ಇರುವುದಿಲ್ಲ. ವಸ್ತುವಿನ ಪರಿಭಾಷೆಯೂ ನಿಖರವಾಗಿರಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಅದು ಛಿದ್ರ ಅಥವಾ ವಿಭಜಿತವಾಗಬಾರದು. ಆಗಲೇ ಅದು ನಿಜವಾದ ಪರಿಭಾಷೆ ಎನಿಸಿಕೊಳ್ಳುತ್ತದೆ. ನಮ್ಮ ಪೂರ್ವಾಚಾರ್ಯರು ಪರಿಭಾಷೆಯನ್ನು ಹೀಗೆ ವಿವರಿಸಿದ್ದಾರೆ: ಪರಿಭಾಷೆಯು 3 ಪ್ರಕಾರದ ದೋಷಗಳಿಂದ ರಹಿತವಾಗಿರಬೇಕು: ಅವ್ಯಾಪ್ತಿ, ಅತಿವ್ಯಾಪ್ತಿ ಮತ್ತು ಅಸಂಭವ. ಉದಾಹರಣೆಗೆ ಹಸುವಿನ ಪರಿಭಾಷೆ ಅಥವಾ ಲಕ್ಷಣ ತಿಳಿದುಕೊಳ್ಳೋಣ. ಹಾಲು ಕೊಡುವುದು ಹಸುವಿನ ಲಕ್ಷಣ ಎಂದಾದರೆ ಎಮ್ಮೆ, ಕುರಿ, ಮೇಕೆ, ಒಂಟೆ ಇತ್ಯಾದಿ ಪ್ರಾಣಿಗಳು ಸಹ ಹಾಲು ಕೊಡುತ್ತವೆ. ಹಾಗಾಗಿ ಇದು ಅತಿವ್ಯಾಪ್ತಿ ದೋಷ ಎನಿಸಿಕೊಳ್ಳುತ್ತದೆ. ತಾತ್ಪರ್ಯ: ಇದು ಹಸುವಿನ ಪರಿಭಾಷೆಯಲ್ಲ. ಈಗ ಯಾವುದಕ್ಕೆ ದೊಡ್ಡ ಚುಕ್ಕೆಗಳಿರುತ್ತವೋ ಅದು ಹಸು ಎಂದು ಇದರ ಲಕ್ಷಣ ಹೇಳುವುದಾದರೆ, ಚುಕ್ಕೆಗಳಿಲ್ಲದೆ ಇರುವ ಹಸುಗಳೂ ಉಂಟು. ಹಾಗಾಗಿ ಇದು ಅವ್ಯಾಪ್ತಿ ದೋಷ ಎನಿಸಿಕೊಳ್ಳುತ್ತದೆ. ತಾತ್ಪರ್ಯ: ಇದು ಸಹ ಹಸುವಿನ ಪರಿಭಾಷೆಯಲ್ಲ. ಈಗ ಹಸುವನ್ನು ಗೋಮಾತಾ ಅಥವಾ ಮಾತೆ ಎಂದು ಇದರ ಲಕ್ಷಣ ಹೇಳಿದರೆ, ನಮ್ಮ ನಿಮ್ಮೆಲ್ಲರ ಮಾತೆ ಅಥವಾ ಜನ್ಮದಾತೆ ತಾಯಿ ಇಲ್ಲವೇ? ಹಾಗಾಗಿ ಇದು ಅಸಂಭವ ದೋಷ ಎನಿಸಿಕೊಳ್ಳುತ್ತದೆ. ಈಗ ಮತ್ತೊಂದು ಉದಾಹರಣೆಗೆ ಬರೋಣ. ಆತ್ಮದ ಪರಿಭಾಷೆ ಅಥವಾ ಲಕ್ಷಣ ಏನೆಂದು ತಿಳಿಯೋಣ. ಆತ್ಮನ ಲಕ್ಷಣ ಅಮೂರ್ತವಿದೆ ಎಂದು ಹೇಳಿದರೆ ಇದು ನಿರ್ದೋಷ ಲಕ್ಷಣವಲ್ಲ. ಏಕೆಂದರೆ ಇತರೆ ದ್ರವ್ಯಗಳಾದ ಆಕಾಶ, ಧರ್ಮ, ಅಧರ್ಮ, ಕಾಲದ್ರವ್ಯಗಳು ಸಹ ಅಮೂರ್ತ ಇವೆ. ಹಾಗಾಗಿ ಇದು ಅತಿವ್ಯಾಪ್ತಿ ದೋಷ ಎನಿಸಿಕೊಳ್ಳುತ್ತದೆ. ಈಗ ಕೇವಲ ಜ್ಞಾನವು ಆತ್ಮನ ಲಕ್ಷಣವಿದೆ ಎನ್ನುವುದಾದರೆ ಇದು ಸಹ ನಿರ್ದೋಷ ಲಕ್ಷಣ ಅಲ್ಲ. ಏಕೆಂದರೆ ಯಾವ ಜೀವಿಗಳಲ್ಲಿ ಕೇವಲ ಜ್ಞಾನವಿಲ್ಲವೋ ಅವು ಆತ್ಮನಲ್ಲವೇನು? ಹಾಗಾಗಿ ಇದು ಅವ್ಯಾಪ್ತಿ ದೋಷ ಎನಿಸಿಕೊಳ್ಳುತ್ತದೆ. ಒಂದು ವೇಳೆ ಜಡತನವು ಆತ್ಮನ ಲಕ್ಷಣವಿದೆ ಎನ್ನುವುದಾದರೆ ಇದು ಸಹ ನಿರ್ದೋಷ ಲಕ್ಷಣ ಅಲ್ಲ. ಏಕೆಂದರೆ ಆತ್ಮನು ಜಡವಲ್ಲ, ಜೀವನಿದ್ದಾನೆ. ಹಾಗಾಗಿ ಇದು ಅಸಂಭವ ದೋಷ ಎನಿಸಿಕೊಳ್ಳುತ್ತದೆ. ಈ ಮೇಲೆ ಹೇಳಿದ 3 ಲಕ್ಷಣಗಳು ಆತ್ಮನ ಸದೋಷ ಲಕ್ಷಣಗಳು. ಆತ್ಮನ ಲಕ್ಷಣ ಏನಪ್ಪ ಎಂದರೆ ಉಪಯೋಗೋ ಲಕ್ಷಣಂ. ಜ್ಞಾನೋಪಯೋಗ ಮತ್ತು ದರ್ಶನೋಪಯೋಗ ನೋಡುವುದು ಮತ್ತು ತಿಳಿಯುವುದು. ಇದೇ ರೀತಿಯಾಗಿ ಇಲ್ಲಿ ಸಮ್ಯಕ್ ದರ್ಶನದ ಲಕ್ಷಣವನ್ನು ಹೇಳಿದ್ದಾರೆ. ಸಮ್ಯಕ್ ದರ್ಶನವು ಈ 3 ದೋಷಗಳಿಂದ ರಹಿತವಾದದ್ದಿದೆ. ಈಗ ಇನ್ನು ಹೆಚ್ಚಿನ ವಿವರಗಳಿಗೆ ಬರೋಣ. ತತ್ವಾರ್ಥವನ್ನು ಬಿಡಿಸಿ ನೋಡಿದಾಗ ತತ್ವ ಪ್ಲಸ್ ಅರ್ಥ. ಇಲ್ಲಿ ಅರ್ಥ ಎಂದರೆ ವಸ್ತು ಅಥವಾ ಪದಾರ್ಥ, ತತ್ವ ಎಂದರೆ ವಸ್ತುವಿನ ಭಾವ. ಉದಾಹರಣೆಗೆ ಕಮಲದ ಹೂವು ಇದೆ. ಇಲ್ಲಿ ಅರ್ಥ ಅಥವಾ ಪದಾರ್ಥ ಎಂದರೆ ಹೂವು, ಅದರ ತತ್ವ ಅಥವಾ ಭಾವ ಎಂದರೆ ಸುಂದರತೆ, ಬಣ್ಣ, ಸುಗಂಧ ಇತ್ಯಾದಿ ಗುಣಗಳು. ಈಗ ಸಮ್ಯಕ್ ದರ್ಶನದ ಬಗ್ಗೆ ಇನ್ನಷ್ಟು ಸ್ಪಷ್ಟವಾಗಿ ತಿಳಿಯೋಣ. 2 ಪ್ರಕಾರದ ವಸ್ತುಗಳಿವೆ ಮುಖ್ಯವಾಗಿ. ಒಂದು ಜೀವ, ಇನ್ನೊಂದು ಅಜೀವ. ಜೀವ ಎಂಬ ಪದಾರ್ಥವನ್ನು ಪರಿಗಣಿಸಿದರೆ ಇದರಲ್ಲಿ ಪದಾರ್ಥ ಎಂದರೆ ಜೀವ ಅಥವಾ ಆತ್ಮ, ಮತ್ತು ಭಾವ ಎಂದರೆ ನೋಡುವುದು, ತಿಳಿಯುವುದು.
ಒಂದು ವೇಳೆ ನಾವು ಜೀವ ಎಂಬ ವಸ್ತುವಿನಲ್ಲಿ ಕೇವಲ ಅದರ ಭಾವವನ್ನು ಮಾತ್ರ ಪರಿಗಣಿಸಿ ಅಥವಾ ನಂಬಿ ಅದು ಪದಾರ್ಥವಲ್ಲ ಎಂದು ತಿಳಿದರೆ ಅದು ಅಪೂರ್ಣ ಶ್ರದ್ಧೆ ಎನಿಸಿಕೊಳ್ಳುತ್ತದೆ. ಹಾಗೆಯೇ ಕೇವಲ ಅದರ ಪದಾರ್ಥವನ್ನು ಗ್ರಹಿಸಿ ಅದರ ಭಾವವನ್ನು ನಿರ್ಲಕ್ಷಿಸಿದರೆ ಅದು ಸಹ ಅಪೂರ್ಣ ಶ್ರದ್ಧೆ ಎನಿಸಿಕೊಳ್ಳುತ್ತದೆ. ಜೀವನಲ್ಲಿ ಈ ಎರಡು ಅರ್ಥಗಳನ್ನು ಅಂದರೆ ಪದಾರ್ಥ ಮತ್ತು ಅದರ ಭಾವವನ್ನು ಗ್ರಹಿಸಿ ಒಮ್ಮೆಲೆ ತಿಳಿದಾಗ ಅದು ಪೂರ್ಣ ಶ್ರದ್ಧೆ ಎನಿಸಿಕೊಳ್ಳುತ್ತದೆ. ಭಾವದಿಂದ ಸಹಿತ ಯಾವ ಪದಾರ್ಥವಿದೆ ಅದರ ಶ್ರದ್ಧೆ ಸಮ್ಯಕ್ದರ್ಶನವಿದೆ. ಸಮ್ಯಕ್ದರ್ಶನದ ಎರಡು ಪರಿಭಾಷೆಗಳು ಅಂದರೆ ಡೆಫಿನಿಷನ್ ನೋಡ ಸಿಗುತ್ತದೆ ನಮ್ಮ ಆಗಮಗಳಲ್ಲಿ. ತತ್ವಾರ್ಥ ಸೂತ್ರ ಗ್ರಂಥದ ಈ ಎರಡನೇ ಸೂತ್ರದ ಪ್ರಕಾರ ತತ್ವಾರ್ಥದ ಶ್ರದ್ಧೆ ಮಾಡುವುದೇ ಸಮ್ಯಕ್ದರ್ಶನ. ಆದರೆ ರತ್ನಕರಂಡಕ ಶ್ರಾವಕಾಚಾರ ಗ್ರಂಥದ ಪ್ರಕಾರ ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧೆ ಇಡುವುದೇ ಸಮ್ಯಕ್ದರ್ಶನ. ಹೀಗಾಗಿ ನಮಗೆ ಅನಿಸಬಹುದು, ಏನಪ್ಪಾ ಬೇರೆ ಬೇರೆ ಆಚಾರ್ಯರು ಏಕೆ ಹೀಗೆ ಭಿನ್ನವಾಗಿ ಹೇಳಿದ್ದಾರೆ ಎಂದು. ಆದರೆ ಸೂಕ್ಷ್ಮವಾಗಿ ನೋಡಿದಾಗ ಎರಡರ ಅರ್ಥವೂ ಒಂದೇ ಇದೆ. ಬೇರೆ ಬೇರೆ ಆಚಾರ್ಯರುಗಳು ಒಂದೇ ವಿಷಯವನ್ನು ಬೇರೆ ಬೇರೆ ಶೈಲಿಯಲ್ಲಿ ಪ್ರರೂಪಿಸಿದ್ದಾರೆ ಅಷ್ಟೇ. ತತ್ವಾರ್ಥದಲ್ಲಿ ದೇವಶಾಸ್ತ್ರ ಗುರು ಗರ್ಭಿತವಾಗಿವೆ ಮತ್ತು ದೇವಶಾಸ್ತ್ರ ಗುರು ಇವುಗಳಲ್ಲಿ ತತ್ವಾರ್ಥ ಗರ್ಭಿತವಾಗಿವೆ. ಈಗ ಇದನ್ನು ತಿಳಿಯಲು ತತ್ವಗಳು ಯಾವುವು ಮತ್ತು ಎಷ್ಟಿದ್ದಾವೆ ಎಂದು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ನಾವು ತತ್ವಾರ್ಥ ಸೂತ್ರದ ಇದೆ ಮೊದಲನೆಯ ಅಧ್ಯಾಯದ 4ನೇ ಸೂತ್ರವನ್ನು ನೋಡಿದಾಗ ತತ್ವಗಳು ಎಷ್ಟು ಯಾವುವು ಎಂದು ತಿಳಿದುಬರುತ್ತದೆ. ಜೀವಾಜೀವಾಸ್ರವ ಬಂಧ ಸಂವರ ನಿರ್ಜರ ಮೋಕ್ಷಸ್ತತ್ವಂ. ಜೀವ ಅಜೀವ ಆಸ್ರವ ಬಂಧ ಸಂವರ ನಿರ್ಜರ ಮತ್ತು ಮೋಕ್ಷ ಇವು 7 ತತ್ವಗಳು. ಇಲ್ಲಿ ಆಸ್ರವ ಎಂದರೆ ಜೀವನ ಕಡೆ ಕರ್ಮಗಳ ಬರುವಿಕೆ, ಬಂಧ ಎಂದರೆ ಕರ್ಮಗಳ ಬಂಧನ, ಸಂವರ ಎಂದರೆ ಕರ್ಮಗಳ ಬರುವಿಕೆಯನ್ನು ತಡೆಯುವುದು ಮತ್ತು ನಿರ್ಜರ ಎಂದರೆ ಬಂಧಿಸಿದ ಕರ್ಮಗಳ ನಾಶಪಡಿಸುವುದು ಎಂದು ತಿಳಿಯಬೇಕು. 7 ತತ್ವಗಳಲ್ಲಿ ದೇವಶಾಸ್ತ್ರಗುರು ಹೇಗೆ ಗರ್ಭಿತವಾಗಿವೆ ಎಂದು ತಿಳಿಯೋಣ ಬನ್ನಿ. ಈಗ ದೇವ ಎಂದರೆ ಅರಿಹಂತರು ಅಥವಾ ಸಿದ್ಧರು. ಇವರಲ್ಲಿ ನಾವು ಮೋಕ್ಷ ತತ್ವವನ್ನು ಕಾಣಬಹುದು. ಮೋಕ್ಷ ಯಾರಿಗೆ ಉಂಟಾಗುತ್ತದೆ ಎಂದರೆ ಜೀವಕ್ಕೆ. ಜೀವಕ್ಕೆ ಮೋಕ್ಷ ಯಾವುದರಿಂದ ಸಿಗುತ್ತದೆ ಎಂದರೆ ಅಜೀವದಿಂದ. ಹೀಗೆ ಇಲ್ಲಿ ನಾವು ದೇವನನ್ನು ನೋಡಿದಾಗ ಮೋಕ್ಷ ಜೀವ ಮತ್ತು ಅಜೀವ ತತ್ವಗಳನ್ನು ಅವರಲ್ಲಿ ಕಂಡೆವು. ಈಗ ಗುರುವಿಗೆ ಬರೋಣ. ಗುರುವನ್ನು ಕಂಡಾಗ ನಮಗೆ ಈ 2 ತತ್ವಗಳು ಕಾಣಸಿಗುತ್ತವೆ, ಸಂವರ ಮತ್ತು ನಿರ್ಜರ, ಏಕೆಂದರೆ ಮುನಿಗಳು ಕರ್ಮಬಂಧನವನ್ನು ತಡೆಗಟ್ಟುತ್ತಾರೆ. ಅದೇ ಸಂಯಮ ಮತ್ತು ತಮ್ಮ ಧ್ಯಾನಚರ್ಯೆ ಇತ್ಯಾದಿಗಳಿಂದ ಕರ್ಮದ ನಿರ್ಜರೆಯನ್ನು ಮಾಡುತ್ತಿರುತ್ತಾರೆ. ಹಾಗೆಯೇ ಇಲ್ಲಿ ಸಂವರ ಅಂದರೆ ಆಸ್ರವದ ಸಂವರ ಎಂದು ತಿಳಿಯಬೇಕು. ಅಂದರೆ ಗುರುಗಳು ಕರ್ಮಗಳ ಬರುವಿಕೆಯನ್ನು ತಡೆಯುತ್ತಾರೆ. ಹೀಗೆ ಇಲ್ಲಿ ಆಸ್ರವ ತತ್ವವನ್ನು ಸಹ ನೋಡಿದೆವು. ಮತ್ತು ಗುರುಗಳು ನಿರ್ಜರೆ ಮಾಡುವಾಗ ಬಂಧಿಸಿದ ಕರ್ಮಗಳ ನಿರ್ಜರೆ ಮಾಡುತ್ತಾರೆ ಎಂದು ತಿಳಿಯಬೇಕು. ಹೀಗೆ ಇಲ್ಲಿ ಬಂಧತತ್ವವನ್ನು ತಿಳಿದ ಹಾಗೆ ಆಯಿತು. ಈಗ ಶಾಸ್ತ್ರಕ್ಕೆ ಬಂದಾಗ ನಮ್ಮ ಶಾಸ್ತ್ರಗಳಲ್ಲಿ ಅಂದರೆ ಆಗಮಗಳಲ್ಲಿ ಎಲ್ಲಾ 7 ತತ್ವಗಳ ಉಲ್ಲೇಖವನ್ನು ಕಾಣಬಹುದು. ಹೀಗೆ ದೇವಶಾಸ್ತ್ರಗುರುಗಳಲ್ಲಿ ತತ್ವಾರ್ಥಗಳು ಗರ್ಭಿತವಾಗಿವೆ. ಸಮ್ಯಕ್ ದರ್ಶನವು 4 ಗತಿಗಳಲ್ಲಿನ ಜೀವಿಗಳಿಗೆ ಉಂಟಾಗುತ್ತದೆ. ತಿರ್ಯಂಚ ಗತಿಯಲ್ಲಿ ಕೇವಲ ಸಂಜ್ಞಿ ಪಂಚೇಂದ್ರಿಯ ಜೀವಿಗಳಿಗೆ ಮಾತ್ರ ಸಮ್ಯಕ್ ದರ್ಶನವು ಉಂಟಾಗುತ್ತದೆ. ತಿರ್ಯಂಚ ಗತಿಯಲ್ಲಿ ಸಮ್ಯಕ್ ದರ್ಶನ ಹೇಗೆ ಎಂದು ನಮ್ಮಲ್ಲಿ ಸಂಶಯ ಮೂಡಬಹುದು. ನಮಗೆ ಅಕ್ಷರ ಜ್ಞಾನವಿದೆ, ಆದರೆ ಅವುಗಳಿಗೆ ಇಲ್ಲ ಎಂದೆಲ್ಲ ಶಂಕೆಗಳು ನಮ್ಮ ಮನಸ್ಸಿನಲ್ಲಿ ಏಳಬಹುದು. ತಿರ್ಯಂಚ ಪ್ರಾಣಿಗಳಿಗೆ ತತ್ವಾರ್ಥದ ಹೆಸರುಗಳು. 7 ತತ್ವಗಳು ಯಾವುವು, ತತ್ವದ ಪರಿಭಾಷೆ ಏನು ಎಂಬುದು ಗೊತ್ತೇ ಇರುವುದಿಲ್ಲ. ಆದರೆ ಜನ್ಮಾಂತರದ ಸಂಸ್ಕಾರ ವಶ ಜಿನೇಂದ್ರ ಭಗವಂತನನ್ನು ನೋಡಿದಾಗ ಅವುಗಳಲ್ಲಿ ಈ ಭಾವನೆ ಮೂಡುವುದು, ಓಹೋ ಇವರೇ ನಿಜವಾದ ದೇವರು ಎಂದು. ಹಾಗೆಯೇ ಇವರೇ ನಿಜವಾದ ಗುರುಗಳೆಂದು ಭಾವಿಸುತ್ತವೆ. ಈ ಹಿಂದೆ ಹೇಳಿದ ಹಾಗೆ ದೇವ ಮತ್ತು ಗುರುವಿನಲ್ಲೇ ಎಲ್ಲ ತತ್ವಗಳನ್ನು ಕಾಣಬಹುದಾಗಿದೆ. ಹಾಗಾಗಿ ತಿರ್ಯಂಚ ಪ್ರಾಣಿಗಳಿಗೆ ಸಹ ಅವರನ್ನು ನೋಡಿ ಸಮ್ಯಕ್ ದರ್ಶನ ಉಂಟಾಗುತ್ತದೆ. ಈ ರೀತಿ 7 ತತ್ವಗಳ ನಿಜವಾಗಿ ಪ್ರತೀತಿ ಮಾಡುವುದೇ ಸಮ್ಯಕ್ ದರ್ಶನ. ಈ ವಿಡಿಯೋ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಮುಂದಿನ 3ನೇ ಸೂತ್ರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಜೈ ಜಿನೇಂದ್ರ.